ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೇ 1 ಆಫ್ ನೋ ಈರುಳ್ಳಿ ನೋ ಬೆಳ್ಳುಳ್ಳಿ. ಸೊ ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ 1 ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸೊಸೈಟಿ ಅಕ್ಕಿ ಯೂಸ್ ಮಾಡಿದ್ದೀನಿ. ನೀವು ಬೇಕಂದರೆ ಸೋನಾ ಮಸೂರಿ ಅಕ್ಕಿ ಕೂಡ ಯೂಸ್ ಮಾಡ್ಬೋದು. ನುಚ್ಚಕ್ಕಿ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ, ಸೊ ಅದಕ್ಕೆ ಮಾಮೂಲಿ ಅಕ್ಕಿ ಸೊಸೈಟಿ ಅಕ್ಕಿ ಯೂಸ್ ಮಾಡಿದ್ದೀನಿ. ಮತ್ತು ಕ್ಯಾರೆಟು, ಬೀನ್ಸ್ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಆಲೂಗಡ್ಡೆ, ನೌಕಲ್ಲು, ಸಾಂಬಾರು ಸೌತೆಕಾಯಿ ಇದೆಲ್ಲ ಯೂಸ್ ಮಾಡ್ಬೋದು. ಮತ್ತು ಅದಕ್ಕೆ ಅದೇ ಗ್ಲಾಸ್ ಆಗೋಷ್ಟು 3/4 ಭಾಗ ಅಳತೆ ಅಷ್ಟು ಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ಯೂಸ್ ಮಾಡಿದ್ದೀನಿ. ಮತ್ತು 1 ಗ್ಲಾಸ್ ಅಕ್ಕಿ ಮತ್ತು 1/2 ಗ್ಲಾಸ್ ಬೇಳೆಗೆ ನಾನಿಲ್ಲಿ 3 ಗ್ಲಾಸ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ, ಸೇಮ್ ಅಳತೆಯಲ್ಲೇ. ಅದನ್ನೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪೆಲ್ಲ ಹಾಕಿ, ಮತ್ತು ಸ್ವಲ್ಪ ಅರಿಶಿನ ಪೌಡರು ಕಲರ್ಗೆ, ಮತ್ತು ಸ್ವಲ್ಪ ಖಾರ ಇರೋದಕ್ಕೋಸ್ಕರ ಸಾಂಬಾರು ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಮೇನ್ ಇಂಗ್ರೀಡಿಯೆಂಟು. ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಹಾಕಿ ಒಂದು 3 ವಿಸಿಲ್ ಕೂಗಿಸ್ಕೊಬೇಕಾಗತ್ತೆ. ಇದು ಕೂಗಿಸ್ಕೊಳ್ಳೋಷ್ಟ್ರೊಳಗಡೆ ನಾವು ಈ ಕಡೆ ಸೈಡಲ್ಲಿ ಮಸಾಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಒಣಮೆಣ್ಸಿನ್ಕಾಯಿ ಒಂದು 3 ಮತ್ತು ಸ್ವಲ್ಪ ಕರಿಬೇವು, ಆನಿಯನ್ನ ರೀಪ್ಲೇಸ್ ಮಾಡೋದಕ್ಕೆ ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾಯಿದ್ದೀನಿ, ಮತ್ತು 2 ಚಿಕ್ಕ ಸೈಜು ಟೊಮೆಟೊ, ಮತ್ತು ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಅದನ್ನು ಸ್ವಲ್ಪ ಹುರ್ಕೊಬೇಕಾಗತ್ತೆ. ಮತ್ತು ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಹೇಗೆ ಅಂದರೆ ಅದು ಫುಲ್ ಮೆತ್ತಗಾಗೋಗಿರಬೇಕು. ನೋಡಿ, ಈ ಥರ ಟಚ್ ಮಾಡಿದ್ರೆ ಮೆತ್ತಗಾಗಿರಬೇಕು. ಸೊ ಆವಾಗ ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಹೇಗೆ ಅಂತಂದರೆ ಅದು ಫುಲ್ಲು ಮೆತ್ತಗಾಗೋ ಥರ. ಸೊ ಇದಕ್ಕೆ ಬೇಗ ಸಾಲ್ಟ್ ಆಗಲಿ ಅಂತಂದ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿಬೇಳೆ ಬಾತ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಆಫ್ ಬಿಸಿಬೇಳೆ ಬಾತ್ ಪೌಡರ್ ಯೂಸ್ ಮಾಡಿದ್ದೀನಿ. ಸೊ ನಾನು ಹಾಕೋದ್ರಿಂದ ಕ್ವಾಂಟಿಟಿ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಅದನ್ನು ಕೂಡ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಆಗಲೇ ಹುಣಸೆಹಣ್ಣು ರಸ ನೆನೆಸಿಟ್ಟಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಅದನ್ನು ಸಾಟ್ ಮಾಡ್ಕೊಬೇಕಾಗುತ್ತೆ. ಅದು ಗೊಜ್ಜು ಥರ ಬರುತ್ತೆ ನೋಡಿ, ಈ ಕ್ವಾಂಟಿಟಿಯಲ್ಲಿರಬೇಕು. ಮತ್ತು ಆಗಲೇ ಕುಕ್ಕರಲ್ಲಿ ಬೇಳೆ ಇಟ್ಟಿದ್ದು ಆಲ್ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನ ಇವಾಗ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ನಮಗಿಲ್ಲಿ ಒಂದು ಸ್ವಲ್ಪ ಕಿಚಡಿ ಫಾರ್ಮ್ ಬರಬೇಕು ಬಿಸಿಬೇಳೆ ಬಾತಿಗೆ ಅನ್ನೋದಕ್ಕೆ ಒಂದು 2 ಗ್ಲಾಸಸ್ ಆಫ್ ವಾಟರ್ ಯೂಸ್ ಮಾಡಿದ್ದೀನಿ ನಾನಿಲ್ಲಿ. ಮತ್ತು ಆಗಲೇ ನಾವು ಮಸಾಲೆ ಎತ್ತಿಟ್ಟಿದ್ವಲ್ಲ ಆ ಮಸಾಲನ ಕೂಡ ಹಾಕಿ ಅದಕ್ಕೆ ಆ ಮಸಾಲಾಗೆ ಒಂದು ಸ್ವಲ್ಪ ನೀರೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡೋದಕ್ಕೆ ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದು ಸ್ವಲ್ಪ ನೀಟಾಗಿ ಎಷ್ಟು ಕನ್ಸಿಸ್ಟೆನ್ಸಿ ನಮಗೆ ನೀರು ಬೇಕೋ ಅದನ್ನು ನೋಡಿಕೊಂಡು ನೀರು ಹಾಕ್ಬಿಟ್ಟು ನೀಟಾಗಿ ಅದನ್ನು ಸಾಟ್ ಮಾಡ್ಕೊಂಡು ಕುದಿಸಿದ್ರೆ ಬಿಸಿಬೇಳೆ ಬಾತ್ ರೆಡಿ. ಇಷ್ಟ ಆಗಿತ್ತು ಈ ಡೇ 1 ಆಫ್ ಮಿನಿ ವ್ಲಾಗ್. ಮತ್ತೊಂದು ಮಿನಿ ವ್ಲಾಗ್ ಮುಂದೆ ನಿಮ್ಮ ಹತ್ರ ಇರ್ತೀನಿ. ಬಾಯ್.